ನಾವೀಗ ತುರುವೇಕೆರೆ ಪಟ್ಟಣದಲ್ಲಿದ್ದೀವಿ. ತುರುವೇಕೆರೆ ಪಟ್ಟಣದಲ್ಲಿ ಮತದಾರರ ಒಂದು ಅಭಿಪ್ರಾಯಗಳು, ಈ ಬಾರಿ ಚುನಾವಣೆಗೆ ನಿಂತಿರುವಂತಹ ಮೂರು ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಹೇಗಿದೆ ಅಂತ ಕೇಳೋಣ. ಒಂದ್ ಕಡೆ ಬಿಸಿಲು ಬೇರೆ ಸಿಕ್ಕಾಪಟ್ಟೆ, ಮತ್ತೊಂದ್ ಕಡೆ ಚುನಾವಣೆ ಬಿಸಿ ಬೇರೆ. ಹೇಗಿದೆ ತುರುವೇಕೆರೆನಲ್ಲಿ ಸರ್? ಸರ್, ತುರುವೇಕೆರೆಯಲ್ಲಿ ಈ ಬಾರಿ JDS ಒಂದು 10,000-15,000 ಅಂತರದಲ್ಲಿ ಲೀಡಲ್ಲಿ ಕೃಷ್ಣಪ್ಪ ಅವರು ಗೆಲ್ತಾರೆ. ಇದು JDS ಭದ್ರಕೋಟೆ. ಕುಮಾರಸ್ವಾಮಿ, ದೇವೇಗೌಡರ ಶ್ರೀರಕ್ಷೆ ಆಶೀರ್ವಾದ ಕೃಷ್ಣಪ್ಪನವ್ರಿಗಿದೆ. ಈ ಬಾರಿ ಕೃಷ್ಣಪ್ಪನವ್ರು ಗೆಲ್ತಾರೆ ಸರ್. ಓಕೆ, ಈಗ ಹಾಲಿ ಶಾಸಕರು ಭದ್ರಕೋಟೆ ಅಂದ್ರ ಹಾಲಿ ಶಾಸಕರು ಮಸಾಲೆ ಜಯರಾಮ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಅಂತ ಪಕ್ಕದ ಗ್ರಾಮದಲ್ಲಿ ಹೇಳ್ತಾ ಇದ್ರು. ಈ ಬಾರಿ 2000 ಅವರು ಅಧ್ಯಕ್ಷ MLA ಆದ್ಮೇಲೆ ಅವರು ಕೊಡುಗೆ ಶೂನ್ಯ ತಾಲೂಕಿಗೆ. ಅವ್ರಿಗೆ ಕೇಂದ್ರದಲ್ಲೂ ಸರ್ಕಾರ ಇದ್ದು, ರಾಜ್ಯದಲ್ಲೂ ಸರ್ಕಾರ ಇದ್ದು, ಯಾವುದೇ ತರದ್ದು ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಆ ತರದ ಅಭಿವೃದ್ಧಿ ಕೆಲಸಗಳು ಏನಾದ್ರು ಕೃಷ್ಣಪ್ಪನವ್ರಿಗೆ ಏನಾರು ಆ ತರ ಸರ್ಕಾರ ಏನಾರು ಸಿಕ್ಕಿದ್ರೆ ಈ ತಾಲೂಕು ಬೇರೆ ತರದಲ್ಲಿ ಇನ್ನೂ ಮುನ್ನೋಟಕ್ಕೆ ತಗೊಂಡೋಗ್ತಾ ಇದ್ರು. ಬಟ್ ಅವ್ರ ಕೈಲಿ ಶೂನ್ಯ ಸ್ವಾಮಿ ಈ ಸಲ ಮಾಡಿರೋದು ಅವ್ರದ್ದೇನು ಮಾಡಿಲ್ಲ ಕೆಲಸ. ಈಗ ಕೃಷ್ಣಪ್ಪ ಅವ್ರಿಗೆ ಮತಗಳು ವಿನ್ ಆಗ್ತಾರೆ ಅಂತ ಅಂದ್ರಲ್ಲ, ಏನ್ ಫ್ಯಾಕ್ಟ್ ಇಟ್ಕೊಂಡು ಜನ ಮತ ಹಾಕ್ತಾರೆ ಅಂತೀರಾ? ಎಲ್ಲಿ ಇವರು ಶಾಸಕರು ನೋಡಿದರೆ ಬಿಜೆಪಿ ಆಡಳಿತ ನೋಡಿದ್ದಾರೆ. ಹಂಗಾಗಿ JDS ಕುಮಾರಸ್ವಾಮಿ ಪಂಚರತ್ನ ಯೋಜನೆಗಳನ್ನು ಹಿಡಿತವೆ. ಅಂದ್ರೆ ಬಿಜೆಪಿಯ ಒಂದು ಆಡಳಿತ ಬೇಸತ್ತು ಜನ JDS ವೋಟ್ ಮಾಡ್ತಾರೆ. ಇಡೀ ನಮ್ಮ ತಾಲೂಕಲ್ಲಿ ಹಿಂದುಳಿದ ಸಮುದಾಯ ಗೊಲ್ದ್ರ ಇರ್ಬೋದು, ಆಚಾರ ಇರ್ಬೋದು, SC ST ಸಮುದಾಯವನ್ನ ಯಾರು ನೋಡಿರಲ್ಲ. ಯಾವ ಶಾಸಕರು ಅಂತ ನಮಗೆ ಗೊತ್ತಿಲ್ಲ. ನನ್ನ 47 ವರ್ಷ ಎಲ್ಲಾ ಇದ್ರಲ್ಲಿ ಗೊಲ್ದ್ರಟ್ಟಿ ಆಗ್ಲಿ, ಇನ್ನೊಂದೇ ಆಗ್ಲಿ, ಹರಿಜನ ಕಾಲೋನಿಯಲ್ಲಿ ಸಿಮೆಂಟ್ ರಸ್ತೆಯನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವ ಊರಿನ ವೈಯಕ್ತಿಕವಾಗಿ ಹೆಂಗೆ ಮಾಡ್ಕೊಂಡ್ರು ನಮಗೆ ಗೊತ್ತಿಲ್ಲ. ಹಂಗಾಗಿ ಸಿಮೆಂಟ್ ರಸ್ತೆ ಮತ್ತು ಇನ್ನೊಂದು, ಆಮೇಲೆ ಒಂದು ತಾಲೂಕ್ ಆಫೀಸ್ ಇಲ್ಲಿಂದ ಅಲ್ಲಿಗೆ ಸಿಗ್ತಾ ಇದೆ 10 ಕೋಟಿ ರೂಪಾಯಿದು. ಆಮೇಲೆ ಕುಡಿಯೋ ನೀರಿಂದು ಮತ್ತೊಂದು ದಬೇಟ ಒಬ್ಳಿಗೆ ಏತ ನೀರಾವರಿಯನ್ನು ಮಾಡಿದ್ದಾರೆ 200 ಕೋಟಿಲಿ. ಹಂಗಾಗಿ ಅವರು ಮೆಚ್ಚುಗೆ ನೋಡಿ ನಾನು ದಳದಿಂದ ಬಿಜೆಪಿಗೆ ಹೋಗಿದ್ದೀನಿ. ಈ ಸಲ ಬಿಜೆಪಿನೇ ಗೆಲ್ಲತ್ತೆ ಅಂತೀರಾ? ಬಿಜೆಪಿ ಗೆಲ್ಬಹುದು. ಸುಮಾರು 8,000 ರಿಂದ 10,000ದಲ್ಲಿ ಬಿಜೆಪಿ ಗೆಲ್ತಾರೆ. ಈ ಸಲ ದೇವ್ರದಾಯದಿಂದ ನಮಗೆ ಉತ್ತಮವಾದ ಒಂದು ಕ್ಯಾಂಡಿಡೇಟ್ ಬಂದಿದೆ, ಬೆಮೆಲ್ ಕಾಂತರಾಜು ಅಂತ ಹೇಳಿ. ಒಳ್ಳೆ ಕ್ಯಾಂಡಿಡೇಟ್ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿದ್ದಾರೆ. ಈ ಬಾರಿ ತುರುವೇಕೆರೆ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಮಹಿಳೆಯರು ಕೂಡ ಕಾಂಗ್ರೆಸ್ ಪಕ್ಷದ ಒಲ ತೋರಿದ್ದಾರೆ. ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಸಿದ್ಧಾಂತ ಏನು, 2,000 ರೂಪಾಯಿ ತಿಂಗಳ ಅವರ ಅಕೌಂಟಿಗೆ ಹಾಕ್ತೀವಿ ಅನ್ನೋದು, ಒಂದು 10 kg ಅಕ್ಕಿ ಇರ್ಬೋದು, 200 ಕರೆಂಟು ಇದು ಇರ್ಬೋದು, ಆಮೇಲೆ ಈ ಅನ್ಎಂಪ್ಲಾಯ್ಡ್ ರೇಟ್ಗೆ 3,000, 1,500 ಅದೆಲ್ಲ ಇದೆಯಲ್ಲ, ಎಲ್ಲ ಒಳ್ಳೆ ಸ್ಕೀಮ್ಗಳಿದೆ. ಅದರಿಂದ ಈ ಸಲ ಉತ್ತಮವಾದಂಥ ವ್ಯಕ್ತಿ ಸಿಕ್ಕಿದ್ದಾರೆ ಪಕ್ಷಕ್ಕೆ. ಅದರಿಂದ ಕಾಂಗ್ರೆಸ್ ಕೂಡ ಒಳ್ಳೆ ಬಲಿಷ್ಠವಾಗಿ ಚೆನ್ನಾಗಿದೆ. ಈ ಸಲ ಬೆಮೆಲ್ ಕಾಂತರಾಜ್ ಅವರು ಗೆದ್ದೇ ಗೆಲ್ತಾರೆ. ರಾಜ್ಯದಲ್ಲೂ ಕೂಡ 135 ಸೀಟ್ ಬರೋ ಚಾನ್ಸಸ್ ಇದೆ. ಕಾಂಗ್ರೆಸ್ ಸರ್ಕಾರ ಬರೋದ್ರಿಂದ ತುರುವೇಕೆರೆಯಲ್ಲೂ ಕೂಡ ಬೆಮೆಲ್ ಕಾಂತರಾಜ್ ಅವರು ಗೆಲ್ಲೋದ್ರಲ್ಲಿ 2 ಮಾತಿಲ್ಲ, ಗೆದ್ದೇ ಗೆಲ್ತಾರೆ. ಈ ಬಾರಿ ತುರುವೇಕೆರೆಯಲ್ಲಿ ಕಾಂಗ್ರೆಸ್ ಬಾಟ ಆರಿಸ್ತೀವಿ ಸರ್. ಹಳ್ಳಿಯಿಂದ ಡೆಲ್ಲಿ ತನಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಆದ್ರೆ ರೈತರ ಬಗ್ಗೆ ಮಾತ್ರ ಗೊತ್ತಿಲ್ಲ. ಅಲ್ಲ ರೀ, 18,000 ಕೊಬ್ಬರಿ ರೇಟ್ ಇದ್ದು ಇವತ್ತು 8,500 ಬಂದು ನಿಂತಿದ್ದಾರೆ. ಇವ್ರು ಮನೆಯೊಳಗೆ ಇವ್ರೆ ಕತ್ತೆ ಕಾಯ್ತಾವ್ರೆ ಅಂದ್ರೆ ಅಲ್ಲಿ ವಿಧಾನಸೌಧದಲ್ಲಿ, ಲೋಕಸಭೆಯಲ್ಲಿ ಇವರು ಏನ್ ಮಾಡ್ತಾವ್ರಿ? ಇವರು 28ಕ್ಕೆ 27 ಕಾಂಗ್ರೆಸ್ ಗೆದ್ದೋಗ್ಲೂ ಕರೆಂಟ್ ಫ್ರೀ ಕೊಟ್ರು ಕರ್ನಾಟಕ ಕಳ್ಸಿ ಅಂತ. 28ಕ್ಕೆ 25 ಸೀಟ್ MP ಕಳಿಸ್ಬಿಟ್ಟಿವ್ರೆ, ಕತ್ತೆ ಕಾಯ್ತಾ ಇದಾರೆ ಲೋಕಸಭೆಯಲ್ಲಿ ಇವರು. ಇಲ್ಲಿ ಕರ್ನಾಟಕ ಶಾಸಕರು ಪರ್ಚೇಸ್ ಮಾಡ್ತಾರೆ, ಜನ ಪರ್ಚೇಸ್ ಮಾಡಕ್ ಆಗೋದಿಲ್ಲ ಇವ್ರ ಕೈಲಿ. ಶಾಸಕರಿಗಾದ್ರೆ ಇಷ್ಟು ಕೋಟಿ ಕೊಟ್ರೆ ಒಬ್ಬರು ಮಾತ್ರ ಬರ್ಲಿ, ಜನಕ್ಕೆಲ್ಲ ಹೇಳ್ತೀರಾ? ಎಲೆಕ್ಷನ್ ಅಲ್ಲಿ ಕೊಡ್ತಾರೆ, ಎಲೆಕ್ಷನ್ ಅಲ್ಲಿ ಕೊಡ್ತಾರಲ್ಲ, ಈಗ ಎಲೆಕ್ಷನ್ ಅಲ್ಲಿ ಕೊಡ್ತಾರಲ್ಲ ಓಟ್ಗೆಲ್ಲ. ಇನ್ನು 5 ವರ್ಷ ನಿಂದ ಮಾರ್ತಾರಲ್ಲ, ಅವ್ರಿಗೆ 2,000 ಕೊಡ್ತಾರೆ, ನಿನ್ನೆ ಮಾರಿ ಹಾಕ್ತಾರಲ್ಲ ಇವತ್ತು. ಪಾಪ ಇವತ್ತ ಪೆಟ್ರೋಲ್ ಗಾಡಿ ಮಾಡಿಕೊಂಡು ಬಡವ ಏನೋ ಕೂಲಿ ಮಾಡಿ ಗಾಡಿ ತಗತಾನೆ. ಪೆಟ್ರೋಲ್ ಹಾಕ್ಸಕ್ ಹೋದ್ರೆ ಜೀವನ ಹೊಟ್ಟಿರ್ತೈತೆ. ನಾನು ಹೆಡ್ತಿ ಹತ್ತಾಗ ಬಂದು ಇಲ್ವಲ್ಲಪ್ಪ ಪೆಟ್ರೋಲ್ ಹಾಕ್ಸ್ಬೇಕು. ಗ್ಯಾಸ್ ಯೂಸ್ ಮಾಡ್ತಿದ್ದೀರಾ, ಒಲೆಗೆ ಬಂದಿದ್ದೀರಾ? ಅಣ್ಣ ಇವತ್ತು ಬಂದ ಮೇಲೆ ಒಲೆಗೆ ಬರ್ಬೇಕಾದ್ರಿ ಗ್ಯಾಸ್ ಯೂಸ್ ಮಾಡ್ದ ಹೋದ್ರೆ 2 ಇಟ್ಟಾಕಲ್ಲ ಮನೆಯಲ್ಲಿ ಅಂತ ಸರ್ಕಾರ ಬಂದಿದೆ. ಇವತ್ತು ನಾ ಬಿಜೆಪಿ ಸರ್ಕಾರ ಅಂತ ಸುಲಭವಾದ ಮಾತಾಡಂಗಿಲ್ಲ. ಆಯ್ತು, ಈಗ ತುರುವೇಕೆರೆಯಲ್ಲಿ ಯಾರು ಗೆಲ್ಬಹುದು ಅಂತೀರಾ ಈ ಸಲ? ಕೃಷ್ಣಪ್ಪನ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಅವ್ರಿಗೆ ಹಳ್ಳಿಯಿಂದ ಡೆಲ್ಲಿ ತನಕ ಸರ್ಕಾರ ಇದ್ರೆ ಕೆಲಸ ಮಾಡೋಣ ಮೇಸ್ ತೋರೋನೋ ಗೊತ್ತಿಲ್ಲ. ಆದ್ರೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿಲ್ಲ. ಇದೇನಿದ್ರು ನಮ್ಮ ತಾಲೂಕಲ್ಲಿ ಇಂಪ್ರೂವ್ ಆಗೈತೆ ಅಂದ್ರೆ ಕಾಂಗ್ರೆಸ್ನ ರುದ್ರಪ್ಪ ಒಬ್ಬ, ಭೈರಪ್ಪಾಜಿ, ರಾಮಕೃಷ್ಣ 3 ಜನ ಒಂದು ತಾಲೂಕಲ್ಲಿ ಕೆಲಸ ಮಾಡಿ ಸತ್ತು ಹೋಗಿದ್ದಾರೆ. ರುದ್ರಪ್ಪ ಒಬ್ರು ಇದ್ದಾರೆ. ನಮ್ಮ ಮಸಾಲೆ ಜಯರಾಮಣ್ಣ ಅಂತ ಬಿಡು, ಅವ್ನು ಅಲ್ಲೆಲ್ಲರ ಮಸಾಲೆ ಮಾಡ್ಬಿಟ್ಟು ತುರುವೇಕೆರೆಗೆ ಒಂದು ಕಾರ ಹರಿದ್ಬಿಟ್ಟಪ್ಪ. ನಾರೇ ಅದು ಒಂದೇ ಒಂದು ಸಾಕ್ರಿ, ಇನ್ನು ಯಾವ್ದು ಬೇಡ ಇಲ್ಲಿ. ಸಪ್ಪೆ ತಿಮ್ಮಣ್ಣ ಅಂಗಡಿ ಮುಂದೆ ಹೋದ್ರು. ಅದು ಏನ್ ಆಗ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಅದೇನೋ ಧರ್ಮ ಇದು ಜಾತ್ರೆ ಮಾಡೋ ಇದ್ ಮಾಡೋ ಅನ್ನಂಗ ಆಗೋಯ್ತಿದು. ಹೇಳಿದ್ರೆ ಅಲ್ವಾ ವೋಟ್ ಹಾಕೋದು ಅಂತ ಅವ್ರು? ಅದೇ ಧರ್ಮದ ಇದ್ರ ಮೇಲೆ ಓಡ್ತಾವ್ರಷ್ಟೇ. ಅದೇನೋ ಮನೆ ಕಳ್ಳಾದ್ರೂ ಪರವಾಗಿಲ್ಲ, ನನ್ನ ಮಗ ಆಡ್ಬೇಕು ಅನ್ನೋದೈತಲ್ಲ, ಆದ್ರೆ ಇದಕ್ಕೆ ಜನ ಬಂದ್ಬಿಟ್ಟಾರೆ. ಅಭಿವೃದ್ಧಿ ಏನಾಯ್ತು ಅದೇನಾಯ್ತು ಏನು ಲೆಕ್ಕಿಲ್ಲ. ಇವತ್ತು ಧರ್ಮ
ಜಾತಿ ದುಡ್ಡು ಅಷ್ಟೇ ಓಡ್ತಾ ಇರೋದು, ಇನ್ನೇನು ಓಡ್ತಿಲ್ಲ ಇಲ್ಲಿ. ಚುನಾವಣೆಗಳು ನಡೀತಿರೋದು ಈಗ ಜಾತಿ ಮೇಲೆ ತಮ್ಮ ಜಾತಿ ದುಡ್ಡು, ಅವು ಜನಗಳು ಅಷ್ಟೇ ದುಡ್ಡು ಕೊಡ್ತಾರೆ, ಇದ್ ಕೊಡ್ತಾರೆ, ದುಡ್ಡಲ್ಲಿ ಗೆದ್ದು ಹೋಗೋಣ ಅಂತ ಹೋಗ್ತಾವ್ರೆ. ನಮ್ಮೊಂದ್ ಕೆಲಸ ನಮ್ಮನ್ ಗೆಲ್ಲಿಸ್ತಾನೆ ಮನೆ ಮಗಾಳ್ಲಿ, ಈ ತರ ಧರ್ಮದ ಮೇಲೆ ಅಭಿವೃದ್ಧಿ ಮಾಡ್ಯಾರೆ, ಇದ್ ಮಾಡ್ಯಾರ, ಅವೆಲ್ಲ ಯಾವ್ದು ಚಿಂತನೆ ಇಲ್ಲ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಫೈಟ್ ಅಂತ ಕೆಲವರು ಹೇಳ್ತಿದ್ರು, ತಾವೇನ್ ಹೇಳ್ತೀರಿ? ಕಾಂಗ್ರೆಸ್ ಬಿಜೆಪಿ ಸೆಕೆಂಡ್ ಪ್ಲೇಸ್ಗೆ, ಫಸ್ಟ್ ಪ್ಲೇಸ್ JDS 20 ಲೀಡರ್ ಗೆಲ್ಲುತ್ತೆ. ಇವರು ಎರಡನೇ ಪ್ಲೇಸ್ ಥರ್ಡ್ ಪ್ಲೇಸ್ ಹೊಡೆದಾಡ್ಬೇಕು ಅಷ್ಟೇ ಅವರು. ಈ ತುರುವೇಕೆರೆ ತಾಲೂಕು ಅಭಿವೃದ್ಧಿ ಕೃಷ್ಣಪ್ಪ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಈ ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಕೃಷ್ಣಪ್ಪ ಅವ್ರು ಬೇಕಾಯ್ತು. ಇದುವರೆಗೂ ಬಸ್ ಸ್ಟ್ಯಾಂಡ್ ಇರಲೇ ಇಲ್ಲ ತುರುವೇಕೆರೆಯಲ್ಲಿ. ಪಾಲಿಟಿ ಕಾಲೇಜ್ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ತಾಲೂಕು ಆಫೀಸ್ ಆಗಿರ್ಬೋದು, ಪ್ರತಿಯೊಂದು ಬಿಲ್ಡಿಂಗ್ ಕೃಷ್ಣಪ್ಪ ಮಾಡಿರೋದು. ಬೇರೆ ಯಾವ ₹1 ಅಭಿವೃದ್ಧಿಯನ್ನು ಮಾಡಿಲ್ಲ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರು, ಈಗಿರುವಂತಹ ಶಾಸಕರು, ಮುಂದೆ ಬರುವಂತಹ ಶಾಸಕರು, ಆಗಿರುವಂತಹ ಅಭಿವೃದ್ಧಿ, ಮುಂದೆ ಕ್ಷೇತ್ರದಲ್ಲಿ ಆಗ್ಬೇಕಾಗಿರುವಂತಹ ಅಭಿವೃದ್ಧಿ ಬಗ್ಗೆ ಜನಮನ ಮತ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಮೂಲಕ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News18, ಜಾಲ ನಮ್ಮದು, ಬಲ ನಿಮ್ಮದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಶಿವಪ್ರಸಾದ್, News18 ತುರುವೇಕೆರೆ.